ರಿಲಯನ್ಸ್ ಫೌಂಡೇಶನ್ ಅವರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂಥ ಅಡ್ವರ್ಟೈಸ್ಮೆಂಟ್ ರಿಲೀಸ್ ಮಾಡಿದ್ದಾರೆ. ಇಲ್ಲಿ 5,000 ವಿದ್ಯಾರ್ಥಿಗಳಿಗೆ ಈ ಒಂದು ವಿದ್ಯಾರ್ಥಿ ವೇತನ ಸಿಗುತ್ತೆ. ಇಲ್ಲಿ ಹುಡುಗರು ಹುಡುಗಿಯರು ಇಬ್ಬರು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿದೆ. ಬಹಳ ಮುಖ್ಯವಾಗಿ ನೋಡಬೇಕಾಗಿರೋದು 2 ಲಕ್ಷದವರೆಗೂ. ಹೌದು, ನೀವು ಆ ಸ್ಕಾಲರ್ಶಿಪ್ಗೆ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆ ಆದರೆ 2 ಲಕ್ಷದವರೆಗೂ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ, ವಿದ್ಯಾರ್ಥಿ ವೇತನ ಸಿಗುತ್ತೆ ಅಂತ ಅವರು ತಿಳಿಸ್ತಿದ್ದಾರೆ. ಕೆಲವೇ ನಿಮಿಷದ ಈ ವಿಡಿಯೋನಲ್ಲಿ ನಾನು ಎಲ್ಲ ವಿವರಣೆಗಳನ್ನು ಕೊಟ್ಟಿದ್ದೇನೆ. ಹಾಗಾಗಿ ವಿಡಿಯೋನ ಸಂಪೂರ್ಣ ನೋಡಿ. ಈ ಚಾನಲ್ಗೆ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಒತ್ತಿ. ಇದರಿಂದ ನಿಮಗೆ ಈ ರೀತಿಯ ಮಾಹಿತಿಗಳು ನಿರಂತರವಾಗಿ ಸಿಗುತ್ತೆ. ಈ ಮಾಹಿತಿಯನ್ನು ಹೊತ್ತು ತರ್ತಿರೋದು ಐ.ಎಮ್ ಫಾರ್ ಕೆರಿಯರ್ ಚಾನಲ್. ಕನ್ನಡದಲ್ಲಿ ಮಾಹಿತಿ ಸಿಗುತ್ತೆ. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಇವರ ಒಂದು ಉದ್ದೇಶ ಏನು ಅಂದರೆ, ರಿಲಯನ್ಸ್ ಫೌಂಡೇಶನ್ ಅವರ ಉದ್ದೇಶ ದೇಶದಾದ್ಯಂತ ಇರುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪದವಿ ಶಿಕ್ಷಣ ಪಡೆಯೋದಕ್ಕೆ ಸಹಾಯ ಮಾಡ್ತಿದ್ದೀವಿ ಅಂತ ಅವರೇ ಹೇಳಿದ್ದಾರೆ. ಸೊ ಇಲ್ಲಿ ಯಾರ್ಯಾರು ಪದವಿಯಲ್ಲಿದ್ದೀರಿ ಅವರಿಗೆ ಈ ಒಂದು ವಿದ್ಯಾರ್ಥಿ ವೇತನ ಸಿಗುತ್ತೆ ಅನ್ನೋದು ನಮಗೆ ಖಾತ್ರಿ ಆಯಿತು. ಪ್ರಥಮ ವರ್ಷ ಈ ಸರಿ ಪ್ರಥಮ ವರ್ಷಕ್ಕೆ ಯಾರ್ಯಾರು ಭರ್ತಿಯಾಗಿದ್ದೀರಿ, ಜಾಯಿನ್ ಆಗಿದ್ದೀರಿ, ಯಾವುದಾದ್ರೂ ಕಾಲೇಜಿನಲ್ಲಿ ಯಾವುದೇ ಪದವಿಯಾಗಿದ್ದರೂ ಪರವಾಗಿಲ್ಲ, ನೀವು ಅರ್ಹರು ಈ ವಿದ್ಯಾರ್ಥಿ ವೇತನಕ್ಕೆ ಅಂತ ಅವರು ತಿಳಿಸ್ತಿದ್ದಾರೆ. ಅವರ ಒಂದು ಉದ್ದೇಶದ ಮತ್ತೊಂದು ವಿಚಾರ ಏನು ಅಂತಂದರೆ, ಸಾಮರ್ಥ್ಯ ಮತ್ತು ಆರ್ಥಿಕ ಸ್ಥಿತಿಗತಿ ಎರಡರನ್ನು ಆಧರಿಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ವೇತನವನ್ನು ನೀಡಲಾಗುತ್ತೆ ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ಇಂತಹ ಒಂದು ವಿದ್ಯಾರ್ಥಿ ವೇತನಕ್ಕೆ ಆನ್ಲೈನ್ ಮುಖೇನವೇ ಅರ್ಜಿ ಸಲ್ಲಿಸಬೇಕಾಗತ್ತೆ. ಅದಕ್ಕೆ ಅಂತಿಮ ದಿನ 5 ಅಕ್ಟೋಬರ್ 2026. ಯಾರ್ಯಾರು ಪ್ರಥಮ ವರ್ಷದಲ್ಲಿ ಈ ಬಾರಿ ಪದವಿಗೆ ಸೇರಿದ್ದೀರಿ ನೀವೆಲ್ಲರೂ ಈ ದಿನಾಂಕದ ಒಳಗೆ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗಿರುತ್ತೆ. ಇಂತಹ ಉತ್ತಮವಾದಂಥ ವಿದ್ಯಾರ್ಥಿ ವೇತನದ ಬಗ್ಗೆ ಮಾಹಿತಿ ತರ್ತಿರೋ ಈ ವಿಡಿಯೋಗೆ ಕೂಡಲೇ ನೀವೊಂದು ಲೈಕ್ ಬಟನ್ ಕೊಡಿ ಹಾಗೂ ಕಡೆಯಲ್ಲಿ ಎಲ್ಲರೊಂದಿಗೆ ಹಂಚಿಕೊಳ್ಳಿ. ಅರ್ಹತೆ ಬಗ್ಗೆ ಬಂದಾಗ 12ನೇ ತರಗತಿ ಅಂದರೆ PUC 12ನೇ ತರಗತಿನಲ್ಲಿ 60% ಪಡೆದು ಅಂಕ ಪಡೆದು ಉತ್ತೀರ್ಣರಾಗಿರಬೇಕು ಅಂತ ಅವರು ತಿಳಿಸ್ತಿದ್ದಾರೆ. ಅಂದರೆ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಆಗಿರಬೇಕು. ಎರಡನೇದು, ಈಗ ನೀವು ಪದವಿಗೆ ಸೇರಿದರೆ, ಯಾವುದೇ ಪದವಿಗೆ ಸೇರಿದ್ರಿ, ಆ ಪದವಿ ಪೂರ್ಣಕಾಲಿಕ ಪದವಿಯಾಗಿರಬೇಕು ಅಂತ. ಅಂದರೆ ನೀವು ಕರೆಸ್ಪಾಂಡೆನ್ಸ್ ಕೋರ್ಸಲ್ಲಿ ಸೇರಿರಬಾರ್ದು, ನೀವು ಕಾಲೇಜಿಗೆ ಹೋಗಬೇಕು, ಕಾಲೇಜಲ್ಲಿ ಅಟೆಂಡ್ ಆಗಬೇಕು ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ಹಾಗೂ ನಿಮ್ಮ ಪರಿವಾರದ ಆದಾಯ ಇರುತ್ತಲ್ಲ, ಫ್ಯಾಮಿಲಿ ಇನ್ಕಮ್, ಅದು ವರ್ಷಕ್ಕೆ 15 ಲಕ್ಷಕ್ಕೂ ಕಡಿಮೆ ಇರಬೇಕು ಅಂತಾರೆ. ಹಾಗೆ ನೋಡಿದ್ರೆ ಅವರು 2.5 ಲಕ್ಷಕ್ಕೂ ಕಡಿಮೆ ಇರುವಂಥ ವಿದ್ಯಾರ್ಥಿಗಳೇನಾದರೂ ಇದ್ದರೆ ಅವರಿಗೆ ಆದ್ಯತೆ ನೀಡ್ತೀವಿ ಅಂತ ಕೂಡ ಅವರು ತಿಳಿಸಿದ್ದಾರೆ. ಮತ್ತೊಂದು ವಿಚಾರ ನೀವು ಗಮನಿಸಲೇಬೇಕಾಗಿರೋದು, ಒಂದು ಆ್ಯಪ್ಟಿಟ್ಯೂಡ್ ಪರೀಕ್ಷೆ ಅವರು ಕಂಡಕ್ಟ್ ಮಾಡ್ತಾರೆ. ಆ ಒಂದು ಆ್ಯಪ್ಟಿಟ್ಯೂಡ್ ಪರೀಕ್ಷೆ ಕಡ್ಡಾಯ ಆಗಿರುತ್ತೆ. ಅರ್ಜಿ ಸಲ್ಲಿಸಿದ ಮೇಲೆ ಆ್ಯಪ್ಟಿಟ್ಯೂಡ್ ಪರೀಕ್ಷೆಗೆ ನೀವು ಕೂಡಲೇಬೇಕಾಗಿರುತ್ತೆ, ಆನ್ಲೈನಲ್ಲಿ ತಗೊಳ್ಳೇಬೇಕಾಗಿರುತ್ತೆ. ಅದರ ಆಧಾರದ ಮೇಲೆ ನಿಮಗೆ ವಿದ್ಯಾರ್ಥಿ ವೇತನ ಸಿಗುತ್ತೆ. ಈ ವಿದ್ಯಾರ್ಥಿ ವೇತನದ ಪ್ರಕ್ರಿಯೆ 4 ಹಂತದಲ್ಲಿದೆ. ಮೊದಲನೇದು, ನೀವು ಅರ್ಜಿ ಸಲ್ಲಿಸೋದು. ಅರ್ಜಿ ಸಲ್ಲಿಸಬೇಕಾದ್ರೆ ಬಹಳ ಜಾಗರೂಕತೆಯಿಂದ ಸಲ್ಲಿಸಬೇಕಾಗತ್ತೆ. ಎರಡನೇದು, ಅವರು ಕಂಡಕ್ಟ್ ಮಾಡ್ತಾರಲ್ಲ ಆ್ಯಪ್ಟಿಟ್ಯೂಡ್ ಪರೀಕ್ಷೆ, ಆ ಆ್ಯಪ್ಟಿಟ್ಯೂಡ್ ಪರೀಕ್ಷೆಯಲ್ಲಿ ನೀವು ಕೂಡಲೇಬೇಕಾಗಿರುತ್ತೆ, ಅದನ್ನು ನೀವು ತಗೊಳ್ಳೇಬೇಕು, ಅದರಲ್ಲಿ ಚೆನ್ನಾಗಿ ಅಂಕವನ್ನು ಗಳಿಸಬೇಕಾಗಿರುತ್ತೆ. ಮೂರನೇದು, ನಿಮ್ಮ ಒಂದು ಪರೀಕ್ಷೆಯಲ್ಲಿ ಆ್ಯಪ್ಟಿಟ್ಯೂಡ್ ಪರೀಕ್ಷೆಯಲ್ಲಿ ಗಳಿಸಿದ ಅಂಕ, ನೀವು PUCನಲ್ಲಿ 12ನೇ ತರಗತಿಯಲ್ಲಿ ಗಳಿಸಿರುವ ಅಂಕ ಎಲ್ಲವನ್ನು ಗಮನದಲ್ಲಿಟ್ಕೊಂಡು ಅವರು ಪ್ರಾರಂಭಿಕ ಆಯ್ಕೆ ಮಾಡ್ಕೊಳ್ತಾರೆ, ನಂತರದಲ್ಲಿ ಘೋಷಣೆ ಮಾಡ್ತಾರೆ. ನೀವು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ ಪಾಸ್ಪೋರ್ಟ್ ಫೋಟೋ ಒಂದು ಇಟ್ಕೊಂಡಿರಿ, ಎಲ್ಲವೂ ಆನ್ಲೈನ್ ಇರುತ್ತೆ. ಆಧಾರ್ ಕಾರ್ಡ್ ಇದು ಇಟ್ಕೊಂಡಿರಿ, ಬ್ಯಾಂಕ್ ವಿವರಗಳಿದ್ದರೆ ಅದನ್ನು ಇಟ್ಕೊಂಡಿರಿ, ನಿಮ್ಮ 12ನೇ ತರಗತಿಯ ಅಂಕಪಟ್ಟಿನೂ ಇಟ್ಕೊಂಡಿರಿ, ಕಾಲೇಜ್ಗೆ ಪ್ರವೇಶ ಪಡೆದಿರೋದಕ್ಕೆ ಪುರಾವೆ, ಕಾಲೇಜು ಅದೆಲ್ಲಿ ಜಿಲ್ಲೆ, ಯಾವ ಜಿಲ್ಲೆಯಲ್ಲಿದೆ, ಕಾಲೇಜಿನ ಹೆಸರು ಎಲ್ಲವನ್ನು ಇಟ್ಕೊಳ್ಳಿ.
ನಿಮಗೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ ಏನಾದರೂ ಸಮಸ್ಯೆ ಬಂದು ಅದಕ್ಕೆ ನಿಮಗೆ ಸ್ಪಷ್ಟತೆ ಬೇಕು ಅನ್ನೋದಾದರೆ ಸಹಾಯವಾಣಿಯನ್ನು ಕೊಟ್ಟಿದ್ದಾರೆ. ಆ ಸಹಾಯವಾಣಿಗೆ ಕರೆ ಮಾಡಿ ತಿಳ್ಕೊಳ್ಬೋದಾಗಿದೆ. ಜೊತೆಗೆ ವಾಟ್ಸಾಪ್ ನಂಬರು ಕೊಟ್ಟಿದ್ದಾರೆ. ಈ ವಾಟ್ಸಾಪ್ ನಂಬರಲ್ಲಿ ಕೂಡ ನೀವು ಮೆಸೇಜ್ನ ಕಳಿಸಿ ನೀವು ಅದನ್ನು ಅವರಿಂದ ಅದಕ್ಕೆ ಕ್ಲಾರಿಫಿಕೇಷನು ಸ್ಪಷ್ಟತೆಯನ್ನು ಪಡ್ಕೊಳ್ಬೋದಾಗಿದೆ. ಇನ್ನು ಅರ್ಧ ನಿಮಿಷದಲ್ಲಿ ನಿಮಗೆ ನೋಟಿಫಿಕೇಷನ್ ಲಿಂಕ್ ಎಲ್ಲಿ ಸಿಗುತ್ತೆ ಅನ್ನೋದನ್ನು ಹೇಳ್ತೇನೆ. ಆದರೆ ಅಲ್ಲಿಗೆ ಹೋದಾಗ ನೋಟಿಫಿಕೇಷನ್ನ ನೀವು ಅಡ್ವರ್ಟೈಸ್ಮೆಂಟ್ನ ಕನಿಷ್ಠ 2 ಬಾರಿ ಆದರೂ ಓದಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಂತರದಲ್ಲಿ ನೀವು ಪ್ರಥಮ ವರ್ಷದ ವಿದ್ಯಾರ್ಥಿಯಾಗಿದ್ದರೆ, ಹುಡುಗ ಆಗಲಿ ಹುಡುಗಿ ಆಗಲಿ, ಯಾವುದೇ ಪದವಿ ಆಗಿದ್ದರೂ ಪರವಾಗಿಲ್ಲ, ಆ ಲಾಸ್ಟ್ ಡೇಟ್ ಇದೆಯಲ್ಲ 5 ಅಕ್ಟೋಬರ್ 2026 ಅಷ್ಟರ ಒಳಗೆ ನೀವು ಅರ್ಜಿಗಳನ್ನು ಸಲ್ಲಿಸಿ. ನಾನು ನೋಟಿಫಿಕೇಷನ್ ಲಿಂಕು, ನೋಂದಣಿ ಲಿಂಕು ಎಲ್ಲವನ್ನು ನೀವು ಈ ವಿಡಿಯೋನ ಲಿಂಕ್ ಮುಖೇನವೇ ನೋಡಿರಬೇಕಾಗತ್ತೆ. ಆಗ ಮಾತ್ರ ವಿಡಿಯೋ ಕೆಳಗಡೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ವಿವರಣೆ ನೀಡುವಂಥ ಜಾಗ ಕಾಣಿಸುತ್ತೆ. ಅಲ್ಲಿ ನಾನು ಎಲ್ಲವನ್ನು ಕೊಟ್ಟಿದ್ದೇನೆ. ಈ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಒತ್ತಿಲ್ಲದೆ ಇದ್ದರೆ ಈಗ ಕೂಡಲೇ ಮಾಡ್ಕೊಳ್ಳಿ. ಜೊತೆಗೆ ಈ ಒಂದು ವಿಡಿಯೋಗೆ ಲೈಕ್ ಬಟನ್ ಕೊಟ್ಟು ಎಲ್ಲರೊಂದಿಗೆ ಹಂಚಿಕೊಳ್ಳಿ. ಈ ಮಾಹಿತಿಯನ್ನು ನಿಮಗೆ ಕನ್ನಡದಲ್ಲಿ ತಂದದ್ದು ಐ ಎಮ್ ಫಾರ್ ಕೆರಿಯರ್ ಚಾನಲ್. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್.